ಹೀಗೆ ಟ್ರ್ಯಾಕ್ಟರ್, ಲಾರಿ ಸೇರಿದಂತೆ ಟೆಂಪೋಗಳಲ್ಲಿ ಮೂಟೆಗಟ್ಟಲೆ ಆಲೂಗಡ್ಡೆಯನ್ನು ಹೊತ್ತು ತಂದಿರೋ ರೈತರು ಇನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ದಾಸ್ತಾನು ಮಾಡಲು 16 ದಿನಗಳಿಂದಲೂ ಕಾದು ನಿಂತಿರೋ ಈ ಲಾರಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಖಾಸಗಿ ನಂದಿ ಕೋಲ್ಡ್ ಸ್ಟೋರೇಜ್ ಕೇಂದ್ರದ ಬಳಿ. ಚಿಕ್ಕಬಳ್ಳಾಪುರದ ರೈತರು ಚಳಿಗಾಲದಲ್ಲಿ ವಾಡಿಕೆಯಂತೆ ಯಥೇಚ್ಛವಾಗಿ ಆಲೂಗಡ್ಡೆ ಬೆಳೀತಾರೆ. ಈ ಬಾರಿಯೂ ಸಹ ನಿರೀಕ್ಷೆಗೂ ಮೀರಿ ಆಲೂಗಡ್ಡೆ ಬೆಳೆಯಲಾಗಿದೆ. ಉತ್ತಮ ಇಳುವರಿಯೂ ಸಹ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲೇ ಬೆಲೆ ಮಾತ್ರ ಪಾತಾಳಕ್ಕೆ ಕುಸಿದಿದೆ. ಈಗ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ? ಕೋಲ್ಡ್ ಸ್ಟೋರೇಜ್ ಹತ್ರ ಏನಾಗ್ತಿದೆ ಅದನ್ನ ಹೇಳಿ ಸರ್. ನಾವು ಆಲೂಗಡ್ಡೆ ತುಂಬ್ಕೊಂಡು ಬಂದಿರೋದು ಇಲ್ಲಿಗೆ. ಮಾರ್ಕೆಟಲ್ಲಿ ರೇಟು ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ಟೋರೇಜಲ್ಲಿ ಸ್ಟೋರ್ ಮಾಡೋಣ ಅಂತ ಬಂದಿರೋದು. ಇಲ್ಲಿ ನೋಡಿದ್ರೆ ಗಾಡಿಗಳು ಜಾಸ್ತಿ, ಅನ್ಲೋಡು ಬೇಗ ಆಗ್ತಾ ಇಲ್ಲ. ಗಾಡಿ ಟೈರು ಹಾಳಾಗ್ತಾ ಇದೆ, ಆಲೂಗಡ್ಡೆನೂ ಹಾಳಾಗ್ತಾ ಇದೆ. ಅಲ್ಲಿ ಹಾಳಾಗಬಾರ್ದು ಅಂತ ಗಾಡಿಯಲ್ಲಿ ತುಂಬ್ಕೊಂಡು ಇಲ್ಲಿ ಬಂದರೆ ಗಾಡಿಯಲ್ಲೇ ಹಾಳಾಗ್ಬಿಡ್ತಾ ಇದೆ. ನಾವು ಬಂದು ವಾರ ಆಗಿದೆ, ಶುಕ್ರವಾರ ಬಂದಿರೋದು, ಇದುವರೆಗೂ ಇನ್ನೂ ಅನ್ಲೋಡ್ ಆಗಿಲ್ಲ. ನಾಳೆ ಆಗುತ್ತೆ ಅಂತ ಹೇಳ್ತವ್ರೆ, ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಇನ್ನು ನೋಡಿ ಎಲ್ಲಿ ಎಷ್ಟೊಂದು ಗಾಡಿಗಳೈತೆ, ಇನ್ನು 100-200 ಗಾಡಿಗಳು ಇಲ್ಲೇ ನಿಂತವೆ. ಅವೆಲ್ಲ ಯಾವಾಗ ಅನ್ಲೋಡ್ ಆಗೋದು, ಮತ್ತು ಇನ್ನು ಯಾವಾಗ ಬರೋದು? ಎಷ್ಟು ಕಷ್ಟಪಟ್ಟು ಬೆಳೆದಿರಿ, ಇವತ್ತು ಇಲ್ಲೇ ಹಾಳಾಗ್ತಿದೆಯಲ್ಲ ರೈತರು. ಏನು ಮಾಡ್ಬೇಕು ಸರ್? ಇವಾಗ ಮಾರ್ಕೆಟಲ್ಲಿ ರೇಟ್ ಇಲ್ಲ ಬೆಳೆದಿರೋ ಬೆಳೆಗೆ. ಅದು ರೇಟ್ ಸಿಗೋಕ್ಕೆ ನಾವು ಸ್ಟೋರೇಜ್ ತಗೊಂಡು ಬಂದರೆ ಇಲ್ಲಿ ಜಾಗ ಇಲ್ಲ. ಎಲ್ಲ ಅಲ್ಲಿಂದ ಲೋಡ್ ಮಾಡ್ಕೊಂಡು ಗಾಡಿಗಳು ತಗೊಂಡು ತುಂಬಂದರೆ ಬಿಸಿಲಲ್ಲಿ ಇಲ್ಲೇ ಹಾಳಾಗ್ತಾ ಇದೆ ಗಡ್ಡೆ ಎಲ್ಲ. ಬಿಸಿಲಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಇನ್ನು 50 kgಯ ಒಂದು ಮೂಟೆ ಆಲೂಗಡ್ಡೆಗೆ 600 ರೂಪಾಯಿಗೆ ಬಿಕರಿಯಾಗ್ತಿದೆ. ಇದರಿಂದ ರೈತರಿಗೆ ನಷ್ಟವಾಗ್ತಾ ಇರೋದ್ರಿಂದ ನಷ್ಟದಿಂದ ಪಾರಾಗಲು ಕೆಲವು ರೈತರು ಬೆಳೆದಿರೋ ಆಲೂಗಡ್ಡೆಯನ್ನು ಉತ್ತಮ ಬೆಲೆ ಬಂದ ಕಾಲಕ್ಕೆ ಮಾರಾಟ ಮಾಡೋಣ ಅಂತ ಕೋಲ್ಡ್ ಸ್ಟೋರೇಜ್ ಬಳಿ ಇಡಲು ಬಂದರೆ ಆಲೂಗಡ್ಡೆ ದಾಸ್ತಾನು ಮಾಡಲು ನೂರಾರು ರೈತರು ಸಾವಿರಾರು ಟನ್ ಆಲೂಗಡ್ಡೆ ತಂದು ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ. ಇದರಿಂದ ಕೋಲ್ಡ್ ಸ್ಟೋರೇಜ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಸರ್ ಏನಿಲ್ಲ ಸರ್, ಬೆಳೆಯೋದೇನೋ ಕಷ್ಟನೇ. 1 ಎಕರೆಗೆ ಬಂದು 1.5 ಲಕ್ಷ 1,70,000 ಹಾಕಬೇಕು. ಅಲ್ಲಿ ನೋಡಿದ್ರೆ ರೇಟ್ ಇಲ್ಲ. ಇಲ್ಲಿಗೆ ತಗೊಂಡು ಬರೋಕ್ಕೂ ಹಾಕೋಕ್ಕೂ 5 ದಿವಸ ಆಗಿದೆ. 5 ದಿವಸಕ್ಕೆ ಅನ್ಲೋಡ್ ಆಗ್ತಾಯಿದೆ ಸರ್, ಸೀರಿಯಲ್ ಪ್ರಕಾರ. ಯಾವ ರೀತಿ ರೈತರು ಕಾಯ್ತಾ ಇದ್ದಾರೆ ಇಲ್ಲಿ? ಮಾಮೂಲಿ ಸರ್, ಸೀರಿಯಲ್ ಪ್ರಕಾರ ಗಾಡಿಗಳು ಜಾಸ್ತಿ. ಅಲ್ಲಿ ಮಾರಕ್ಕೆ ಹೋದರೆ ರೇಟ್ ಕಮ್ಮಿ. ಇಲ್ಲಿಗೆ ಬಂದು ಆಗಿಬಿಟ್ಟು ಒಂದು 3 ಮಂತ್ 4 ಮಂತ್ ಹೋದರೆ ರೇಟ್ ಬರುತ್ತೆ ಅಂತ ಆಸೆ ಮೇಲೆ ಆಗ್ತಾಯಿದ್ದೀವಿ ಸರ್. ಇಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ? ಈಗ ಡಿಮ್ಯಾಂಡ್ ಸೀರಿಯಲ್ ಪ್ರಕಾರ ಬಿಡ್ತಾಯಿದೆ ಸರ್, ಒಂದೊಂದು ಗಾಡಿನೇ. ಫುಲ್ ಡಿಮ್ಯಾಂಡ್ ಗಾಡಿಗಳೆಲ್ಲ ಇದೆಯಲ್ಲ. ಈಗ ಎಷ್ಟು ಜನ ರೈತರು ಇಲ್ಲಿ ಕಾಯ್ತಾ ಇದ್ದಾರೆ ದಿನ? 260 ಗಾಡಿ ಇವಾಗ ಇರೋದು. 260 ಅಂದರೆ ನಮ್ಮದು 214ನೇ ಗಾಡಿ ಸರ್. ಇವತ್ತು ಬಂದು 5 ದಿವಸ ಆಗಿದೆ ಸರ್. 5 ದಿವಸ ಕಾಯ್ತಾ ಇದ್ದಾರೆ? 5 ದಿವಸದಿಂದ. ಇದಿಲ್ಲದ್ರೆ ಹಾಕ್ಲೇಬೇಕಲ್ವಾ? ಇದಿಲ್ಲ ಅಂದರೆ ಹಾಕಬೇಕು, ಇಲ್ಲ ಹೋದ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಷ್ಟು ಹೋದ್ರೆ ಅಷ್ಟು ಮಾರ್ಕೋಬೇಕು ಸರ್. ಏನು ಮಾಡೋಕ್ಕಾಗುತ್ತೆ? ಲಾಸ್ ಆಗುತ್ತೆ. ಇವಾಗ ಮಾಡಿದ್ರೂ 1 ಲಕ್ಷ ಲಾಸೇ ಸರ್. ನಮ್ಮದು ಆನೆಮೂಡನಿಗೆ ಬಂದಿರೋದು 53 ದಿನ ಆಗ್ತದೆ. 260 ಗಾಡಿ ನಂಬರು. ಹಿಂಗೆ ಎಷ್ಟು ದಿನ ಆಗ್ತದೆ ಗೊತ್ತಿಲ್ಲ. ಗಾಡೀಲಿ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಏನನ್ನ ಬೇರೆ ಏನೋ ಕಟ್ಟಿದ್ರೆ ಸೇರೋತದೆ ಅಂತ ನಾವು ಅಷ್ಟೇ. ಯಾಕೆ ಈ ಕೋಲ್ಡ್ ಸ್ಟೋರೇಜ್ಗೆ ಬರ್ತಾ ಇರೋದು? ಅಲ್ಲಿ ಬಿಸಿಲು ಜಾಸ್ತಿ, ಆ ಬಿಸಿಲಿಂದ ಎತ್ಕೊಂಡು ಇಲ್ಲಿ ಕಾಗೋಣ ಅಂತ ಅಷ್ಟೇ. ಮಾರಕ್ಕಾಗಲ್ವಾ? ಡೌನು 600-700 ರೂಪಾಯಿ ರೇಟು. ಏನು ಬರ್ತದೆ? ಏನು ಬರಲ್ಲ. ಲಾಗ್ಬಡಿ ಜಾಸ್ತಿ, ಬೇಸಾಯ ಕೂಲಿಯವ್ರದ್ದು ಎಲ್ಲನೂ. ಈ ಸ್ಟೋರೇಜ್ ಆಗಿದ್ದರೆ ಏನೋ 1000 ರೂಪಾಯಿಗೆ ಮೇಲೆ ಹೋದರೆ ಗಂಟೆ ಆಗ್ತದೆ ಅಷ್ಟೇ. ನಮ್ಮದು ಸ್ಟೋರೇಜಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ರೈತರಿಗೆ? ಇಲ್ಲ, ಎಲ್ಲ ರೈತರು ಎತ್ಕೊಂಡು ಬಂದ್ಬಿಟ್ಟವೆ. ವ್ಯಾಪಾರ ಅವರು ಇವರು ಎಲ್ಲನೂ ಜಾಸ್ತಿ ಗಾಡಿ ಇಲ್ಲ ಅಷ್ಟೇ, ಹಿಂಗೇನಿಲ್ಲ ಪ್ರಾಬ್ಲಮ್. ಅವರು ಒಂದು ದಿನಕ್ಕೆ 6,000 ಅದು ಇವಾಗ ನಾಳೆ 5,000-6,000 ಹಾಕ್ತಾರೆ ಅಷ್ಟೇ. ಅಷ್ಟೇ. ನಾವು ಏನು ಮಾಡೋಕ್ಕಾಗಲ್ಲ ಅವ್ರನ್ನ. ಬಂದಿದ್ದೀವಿ. ಇತ್ತ ಬೆಳೆದ ಆಲೂಗಡ್ಡೆ ಬಿಸಿಲಿನ ತಾಪಕ್ಕೆ ವಾಹನಗಳಲ್ಲೇ ಕೊಳೆಯಲು ಆರಂಭಿಸ್ತಾ ಇವೆ. ಮತ್ತೊಂದೆಡೆ ಆಲೂಗಡ್ಡೆ ಹೊತ್ತು ವಾರಗಟ್ಟಲೆ ಬಿಸಿಲಲ್ಲೇ ನಿಂತು ವಾಹನಗಳು ಸಹ ಹಾಳಾಗುವಂತಾಗಿದೆ. ರೈತರ ಈ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಕ್ರಮ ವಹಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.